ಪ್ರಿಯ ಸ್ನೇಹಿತರೆ, ತೆಂಗಿನಕಾಯಿಗೆ ಹಿಂದೂ ಧರ್ಮದಲ್ಲಿ ವಿಶೇಷ ಪ್ರಾಮುಖ್ಯತೆ ಇದೆ. ತೆಂಗಿನಕಾಯಿ ಇಲ್ಲದೆ ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಪೂರ್ಣಗೊಳ್ಳುವುದಿಲ್ಲ. ತೆಂಗಿನಕಾಯಿಗೆ ಸಂಬಂಧಿಸಿದ ಜನಪ್ರಿಯ ದಂತಕಥೆಯೂ ಇದೆ. ಅದರ ಪ್ರಕಾರ ಋಷಿ ವಿಶ್ವಾಮಿತ್ರರಿಂದ ತೆಂಗಿನಕಾಯಿ ಈ ಭೂಮಿಯ ಮೇಲೆ ಅವತರಿಸಿತು. ತೆಂಗಿನಕಾಯಿಯ ಹುಟ್ಟಿಗೆ ಸಂಬಂಧಿಸಿದ ಈ ಕಥೆಯನ್ನು ಇಂದು ನಾವು ನಿಮಗೆ ಹೇಳುತ್ತಿದ್ದೇವೆ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಆದ್ದರಿಂದ ವಿಡಿಯೋ ಕೊನೆವರೆಗೂ ನೋಡಿ. ಇಷ್ಟವಾದರೆ ಒಂದು ಲೈಕ್ ನೀಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಈ ಕಥೆಯು ಪ್ರಾಚೀನ ರಾಜ ಸತ್ಯವ್ರತನಿಗೆ ಸಂಬಂಧಿಸಿದೆ. ಸತ್ಯವ್ರತನು ದೇವರಲ್ಲಿ ಸಂಪೂರ್ಣ ನಂಬಿಕೆಯನ್ನು ಹೊಂದಿದ್ದ ಮಹಿಮಾನ್ವಿತ ರಾಜನಾಗಿದ್ದನು. ಅವನಿಗೆ ಎಲ್ಲವೂ ಇತ್ತು, ಆದರೆ ಅವನ ಮನಸ್ಸಿನಲ್ಲಿ ಒಂದು ಆಸೆ ಸಹ ಇತ್ತು. ಅದನ್ನು ಅವನು ಯಾವುದೇ ರೂಪದಲ್ಲಿ ಪೂರೈಸಿಕೊಳ್ಳಲು ಬಯಸುತ್ತಿದ್ದನು. ಅವನು ಯಾವುದೇ ರೀತಿಯಲ್ಲಾದರೂ ಭೂಮಿಯಿಂದ ಸ್ವರ್ಗಕ್ಕೆ ಹೋಗಬೇಕೆಂದು ಬಯಸಿದ್ದನು. ಸ್ವರ್ಗದ ಸೌಂದರ್ಯ ಅವನನ್ನು ಅಷ್ಟಾಗಿ ಆಕರ್ಷಿಸುತ್ತಿತ್ತು. ಆದರೆ ಸತ್ಯವ್ರತನಿಗೆ ಅಲ್ಲಿಗೆ ಹೇಗೆ ಹೋಗಬೇಕೆಂದು ತಿಳಿದಿರಲಿಲ್ಲ. ಒಮ್ಮೆ ವಿಶ್ವಾಮಿತ್ರ ಋಷಿಯು ತಪಸ್ಸು ಮಾಡಲು ತನ್ನ ಮನೆಯಿಂದ ದೂರ ಹೋಗಿದ್ದರು ಮತ್ತು ಬಹಳ ಸಮಯದವರೆಗೂ ಹಿಂತಿರುಗಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿದ್ದ ಆ ಪ್ರದೇಶ ಬರಗಾಲದಿಂದ ಕೂಡಿತ್ತು. ಇದರಿಂದ ಅವರ ಕುಟುಂಬವು ಹಸಿವು ಮತ್ತು ಬಾಯಾರಿಕೆಯಿಂದ ತುಂಬ ಸಂಕಷ್ಟ ಎದುರಿಸುತ್ತಿತ್ತು. ರಾಜ ಸತ್ಯವ್ರತನು ಆ ಕುಟುಂಬಕ್ಕೆ ಸಹಾಯ ಮಾಡಿದನು ಮತ್ತು ಅವರನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ವಹಿಸಿಕೊಂಡನು. ಋಷಿ ವಿಶ್ವಾಮಿತ್ರ ಹಿಂತಿರುಗಿದಾಗ ಕುಟುಂಬದ ಸದಸ್ಯರು ರಾಜನ ಬಗ್ಗೆ ಒಳ್ಳೆಯತನದ ಬಗ್ಗೆ ಹೇಳಿದರು. ಅವರು ಅವನನ್ನು ಭೇಟಿಯಾಗಲು ರಾಜನ ಆಸ್ಥಾನವನ್ನು ತಲುಪಿ ರಾಜನಿಗೆ ಧನ್ಯವಾದ ಹೇಳಿದರು. ಧನ್ಯವಾದವಾಗಿ ರಾಜನು ತನಗೆ ಒಂದು ವರವನ್ನು ನೀಡುವಂತೆ ವಿಶ್ವಾಮಿತ್ರ ಋಷಿಯಲ್ಲಿ ವಿನಂತಿಸಿದನು. ಋಷಿ ವಿಶ್ವಾಮಿತ್ರರು ಅವರಿಗೆ ಅನುಮತಿ ನೀಡಿದರು. ಆಗ ರಾಜನು ತಾನು ಸ್ವರ್ಗಕ್ಕೆ ಹೋಗಬೇಕೆಂದು ಆಸೆಯನ್ನು ಹೇಳಿದನು. ತಮ್ಮ ಶಕ್ತಿಗಳ ಸಹಾಯದಿಂದ ಸ್ವರ್ಗಕ್ಕೆ ಹೋಗಲು ದಾರಿ ಮಾಡಿಕೊಡಬಹುದೇ ಎಂದನು. ತನ್ನ ಕುಟುಂಬದ ಸಹಾಯವನ್ನು ಅಂಗೀಕರಿಸಿದ್ದ ಋಷಿ ವಿಶ್ವಾಮಿತ್ರ ಶೀಘ್ರದಲ್ಲೇ ಸ್ವರ್ಗಕ್ಕೆ ನೇರವಾಗಿ ದಾರಿ ಮಾಡಿಕೊಡುವ ಮಾರ್ಗವನ್ನು ಸಿದ್ಧಪಡಿಸಿದರು. ರಾಜ ಸತ್ಯವ್ರತನು ಸಂತೋಷಗೊಂಡನು ಮತ್ತು ಆ ಮಾರ್ಗದಲ್ಲಿ ನಡೆದು ಸ್ವರ್ಗವನ್ನು ತಲುಪಿದ ತಕ್ಷಣ ಸ್ವರ್ಗದ ದೇವತೆಯಾದ ಇಂದ್ರನು ಅವನನ್ನು ಕೆಳಕ್ಕೆ ತಳ್ಳಿಬಿಟ್ಟನು. ಅವನು ಭೂಮಿಯ ಮೇಲೆ ಬಿದ್ದ ತಕ್ಷಣ ರಾಜನು ವಿಶ್ವಾಮಿತ್ರ ಋಷಿಯನ್ನು ತಲುಪಿ ಆಳಲು ಪ್ರಾರಂಭಿಸಿದನು ಮತ್ತು ಇಡೀ ಘಟನೆಯನ್ನು ವಿವರಿಸಿದನು. ದೇವತೆಗಳ ಈ ರೀತಿಯ ವರ್ತನೆಯಿಂದ ವಿಶ್ವಾಮಿತ್ರ ಋಷಿಯು ತುಂಬ ಕ್ರೋಧಗೊಂಡರು. ದೇವತೆಗಳ ಬಳಿ ಮಾತನಾಡಿದರು. ಪರಸ್ಪರ ಒಪ್ಪಿಗೆಯಿಂದ ಪರಿಹಾರವನ್ನೂ ಕಂಡುಕೊಂಡರು. ಇದರ ಪ್ರಕಾರ ರಾಜ ಸತ್ಯವ್ರತನಿಗೆ ಪ್ರತ್ಯೇಕ ಸ್ವರ್ಗವನ್ನು ನಿರ್ಮಿಸಲು ಆದೇಶ ನೀಡಲಾಯಿತು. ಈ ಹೊಸ ಸ್ವರ್ಗವು ಭೂಮಿ ಮತ್ತು ಮೂಲ ಸ್ವರ್ಗದ ನಡುವೆ ನೆಲೆಸುತ್ತದೆ. ಆದ್ದರಿಂದ ರಾಜನಿಗೆ ಯಾವುದೇ ಸಮಸ್ಯೆ ಎದುರಾಗುವುದಿಲ್ಲ ಅಥವಾ ದೇವತೆಗಳು ಮತ್ತು ರಾಕ್ಷಸರಿಂದ ಯಾವುದೇ ತೊಂದರೆಗಳನ್ನು ಎದುರಿಸಬೇಕಾಗಿಲ್ಲ. ರಾಜ ಸತ್ಯವ್ರತನು ಈ ಸಲಹೆಯಿಂದ ಬಹಳ ಸಂತೋಷಪಟ್ಟನು. ಆದರೆ ಋಷಿ ವಿಶ್ವಾಮಿತ್ರನು ಚಿಂತೆಯಿಂದ ಸುತ್ತುವರೆದನು. ಭೂಮಿ ಮತ್ತು ಸ್ವರ್ಗದ ನಡುವೆ ಇರುವ ಈ ಹೊಸ ಆಕಾಶವು ಗಾಳಿಯ ಬಲದಿಂದ ಅಲುಗಾಡುತ್ತದೆ ಎಂದು ಅವರು ಆತಂಕ ಮತ್ತು ದುಃಖವನ್ನು ವ್ಯಕ್ತಪಡಿಸಿದರು. ಹೀಗಾದರೆ ರಾಜ ಮತ್ತೆ ಭೂಮಿಗೆ ಬೀಳುತ್ತಾನೆ. ಇದಕ್ಕೆ ಪರಿಹಾರವನ್ನು ಕಂಡುಕೊಂಡ ಋಷಿ ವಿಶ್ವಾಮಿತ್ರನು ಹೊಸ ಸ್ವರ್ಗದ ಕೆಳಗೆ ಒಂದು ಕಂಬವನ್ನು ನಿರ್ಮಿಸಿದನು. ಅದು ಅದನ್ನು ಬೆಂಬಲಿಸಿತು. ಕಾಲಾನಂತರದಲ್ಲಿ ಆ ಕಂಬವು ಮರದ ದಪ್ಪ ಕಾಂಡವಾಗಿ ರೂಪಾಂತರಗೊಂಡಿತು ಮತ್ತು ರಾಜ ಸತ್ಯವ್ರತನ ತಲೆಯು ಹಣ್ಣಾಯಿತು ಎಂದು ನಂಬಲಾಗಿದೆ. ಈ ಮರದ ಕಾಂಡಕ್ಕೆ ತೆಂಗಿನ ಮರ ಎಂದು, ರಾಜನ ತಲೆಗೆ ತೆಂಗಿನಕಾಯಿ ಎಂದು ಹೆಸರು ಬಂತು. ಹಾಗೆಯೇ ಇಂದಿಗೂ ತೆಂಗಿನ ಮರ ಬಹಳ ಎತ್ತರದಲ್ಲಿ ಬೆಳೆಯುತ್ತದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ, ಹಾಲ್ ನೋಟಿಫಿಕೇಶನ್ ಆನ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.